ಯಾರೇ ಅದು ಬಾಗನರ ಸರ್? ರೇ ಭೂಪಾಲ್, ಯಾರ್ರೀ ಇದು? ಒಳ್ಳೆ ಡೂಪ್ಲಿಕೇಟ್ ಟಾಚ್ ಮಾರೋರ್ ತರ ಇದಾರಲ್ಲ. ಇಲ್ಲ ಸರ್, ಮುನಿರೆಡ್ಡಿ ಅಂತ ಇವ್ರ ಹೆಸರು. ಈ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ತುಂಬಾ ಫೇಮಸ್ ಸರ್. ಹೆಚ್ಚಾನ ಮನೆಗಳನ್ನ ಕಟ್ಸಿದ್ದಾರೆ, ತುಂಬಾ ಸೆಟ್ಗಳನ್ನ ಮಾರಿದ್ದಾರೆ ಸರ್. ಇವ್ರನ್ನ ಯಾಕೆ ಕರ್ಕೊಂಬಂದ್ರೆ? ಕೇಸ್ ಇಲ್ಲ, ಪಾಸ್ ಇಲ್ಲ, ಯಾ ಬುದ್ಧಿ ಇದೆಯಾ? ಅಲ್ರಿ ಜನ ಏನ್ ತಿಳ್ಕೊಳ್ತಾರೆ? ಈ ನರೇಂದ್ರ ಗೌಡನು ಲಂಚ ತಗೊಳಕ್ ಶುರು ಮಾಡಿದಾನ ಅಂತ ಅನ್ಕೊಳಲ್ವಾ? ನೋಡ್ರಿ, ಈ ಲಂಚ ಅಡ್ಜಸ್ಟ್ಮೆಂಟ್ ಆಗ್ತಾ ಇವೆಲ್ಲ ನನಗೇನು ಗೊತ್ತಿಲ್ಲ. ನನಗ್ ಗೊತ್ತಿರೋದು ಈ ಏರಿಯಾನ ಸುರಕ್ಷಿತವಾಗಿಡೋದು ಅಷ್ಟೇ. ಆಪ್ತ ಡೀಲು ಅಡ್ಜಸ್ಟ್ಮೆಂಟ್ ಕಾದಂಡಿ, ಮ್ಯಾಟ್ರ್ ಬ್ಯಾರೆ ఉంది. ಈಸ್ಬಿಡ್ತೀನಿ ನೋಡಿ. ಏನ್ ಅನ್ಕೊಂಡಿದ್ಯಾ? ಕನ್ನಡ ಭವನದ ಮುಂದೆ ಚಡ್ಡಿ ನಿಲ್ಸ್ಬಿಡ್ತೀನಿ. ಅಲ್ಲ, ಇಲ್ಲಿ ಸೈಟ್ ಬೇಕು, ಇಲ್ಲಿ ಬೆಳಿಬೇಕು, ಎಲ್ಲ ಆಗ್ಬೇಕು. ಕನ್ನಡ ಭಾಷೆ ಮಾತ್ರ ಕಲಿಬಾರ್ದು. ಮೊದ್ಲು ಕನ್ನಡ ಕಲ್ತಮ್ಮ. ರೇಗ್ಬೇಡಿ ಸರ್, ಪ್ರತಾಪನ್ ಕಿಡ್ನಾಪ್ ಕೇಸಲ್ಲಿ ಇವ್ರ ಹೇಳಿಕೆ ತುಂಬಾ ಸಹಾಯಕ ಬರುತ್ತೆ. ಹೇಳು, ಪ್ರತಾಪ್ನ ಕೊನೆ ಸಲ ನೋಡಿದ್ ಯಾವಾಗ? ಹೇಳು, ಕೊನೆ ಸಲ ನೋಡಿದ್ ಯಾವಾಗ? ಸರ್, ಪ್ರತಾಪನ ಬಗ್ಗೆ ಅಲ್ಲ ಸರ್, ಸತ್ತಿನ ಬಗ್ಗೆ ಡೀಟೇಲ್ ಹೇಳೋದಕ್ಕೆ ಬಂದಿದ್ದಾರೆ. ಸತ್ಯ? ಸತ್ಯ? ಈ ಸತ್ಯನ ಬಗ್ಗೆನಾ? ಬಿಡ್ನಾಕ್ తెలుసు ಸರ್. ಹೇಗ್ ಗೊತ್ತು? ಅದು ವಾರದಿಂದ ಸತ್ಯ ಅವರು 50-30 ಸೈಟ್ಗೆ 10,000 ಟೋಕನ್ ಅಡ್ವಾನ್ಸ್ ಇಚ್ಚಿಂಡಾರು ಸರ್. ಅದು ಕಮರ್ಷಿಯಲ್ ಸೈಟು. ಭೂಪಾಲ್, ವಾರದ ಹಿಂದೆ ಅಂದ್ರೆ ಏನ್ ಡೇಟ್ ಬರುತ್ತೆ ಸರ್? ವಾರದಿಂದ ಅಂದ್ರೆ ಸರ್ 10ನೇ ತಾರೀಕು. ಅಂದ್ರೆ 10ನೇ ತಾರೀಕು ಸತ್ಯ ಮುನಿರೆಡ್ಡಿ ಅವರಿಗೆ 10,001 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಒಬ್ಬ ಸಾಧಾರಣ ಡ್ರೈವರು ಬೆಂಗಳೂರಲ್ಲಿ ಇವತ್ತಿನ ರೇಟ್ಗೆ 30-50 ಸೈಟ್ಗೆ ಅಡ್ವಾನ್ಸ್ ಕೊಡ್ತಾನೆ. 10,001 ರೂಪಾಯಿ 10ನೇ ತಾರೀಕು. ಪ್ರತಾಪ್ ರಿಸೆಪ್ಷನ್ ನಡೆದಿದ್ದು ಯಾವ ಡೇಟು? ಪ್ರತಾಪ್ ರಿಸೆಪ್ಷನ್ ಡೇಟು ಸರ್ 12ನೇ ತಾರೀಕು. ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್. 12ನೇ ತಾರೀಕು ಪ್ರತಾಪ್ ರಿಸೆಪ್ಷನ್. 11ನೇ ತಾರೀಕು 2 ಕೋಟಿ ರೂಪಾಯಿಗೆ ಪಾಲಿಸಿ ಮಾಡಿಸ್ತಾರೆ. ವಿನುತಾ ನಾಮಿನಿ, ಸತ್ಯ ಸಾಕ್ಷಿ. 10ನೇ ತಾರೀಕು 30-50 ಸೈಟ್ಗೆ ಅಡ್ವಾನ್ಸ್ ಕೊಡ್ತಾರೆ. 10,001 ರೂಪಾಯಿ. ಮಿಕ್ಕಿದ ದುಡ್ಡು ಯಾವ ಕೊಡ್ತೀನಿ ಅಂದ? ಅದು ಇನ್ನೊಂದು ವಾರದಲ್ಲಿ ಕೊಡ್ತೀನಿ, ಯಾವುದೋ ಪೆದ್ದ ಅಮೌಂಟ್ ಬರುತ್ತೆ, ಓಕೆ ಪೇಮೆಂಟ್ ಸೆಟಲ್ಮೆಂಟ್ ಮಾಡ್ತೀನಿ ಅಂದ್ರು ಸರ್. ಸ್ಕ್ವೇರ್ ಫೀಟ್ ಎಷ್ಟು? 3,500. 3,500? ಕಮರ್ಷಿಯಲ್ ಜಾಗ ಅಲ್ವಾ? 3,500 ಇಂಟು 1,500 ಇಸ್ ಈಕ್ವಲ್ ಟು 52,50,000. ಒಬ್ಬ ಸಾಧಾರಣ ಡ್ರೈವರು 52,50,000ನ ಸಿಂಗಲ್ ಪೇಮೆಂಟ್ ಕೊಡ್ತಾನಂತೆ. ಕೊಡ್ಲಿ ಕೊಡ್ಲಿ ಕೊಡ್ಲಿ. ಆ ಸತ್ಯನ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು, ಕಂಬಿ ಎಣಿಸ್ಬೇಕು ಅವನು. ಸರ್ ನಾವು ವಸ್ತಾನ ಸರ್. ಏಯ್, ನಿಂತ್ಕೋ ನಿಂತ್ಕೋ. ನಿನ್ನ ಹತ್ರ ಕೆಲಸ ಇದೆ, ನಾನು ಹೇಳೋವರೆಗೂ ಕದಲಬಾರ್ದು. ಆಯ್ತಿರ್ಲ ಮಗ, ಪೂಜೆಗೆ ಲೇಟ್ ಆಯ್ತು. ಮುಹೂರ್ತದಾಗ ಎಲ್ಲ ಆಗ್ಬೇಕು, ಎಲ್ರು ಬರೋ ಹೊತ್ತಾಯ್ತಲ್ಲ. ಡ್ಯಾಡಿ ಬಾಳೆ ಕಂಬ ತರ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ಲ. ಅದೌದು, ನೀನೆಲ್ಲ ಹೋಗಿದ್ದೆ? ಇಲ್ಲಿ ನಾನು, ಮಂಜಾ, ಸಾವಿತ್ರಿ ಅವಾಗಿಂದ ಪೂಜೆಗೆ ರೆಡಿ ಮಾಡ್ಕೊಂತ ಇದೀವಿ. ನಮಗೆ 40 ಕೈಗಳವ. ರವಿಕೆ ಪೀಸು, ಬಳೆ, ಅರ್ಶಿನ ಕೊಂಬು ಎಲ್ಲ ತರಕ್ ಹೋಗಿದ್ದೆ. ಅದನ್ನೆಲ್ಲ ಯಾಕೆ ತರಕ್ ಹೋದ್ರಿ ಅತ್ತೆ? ಸಿಂಪಲ್ ಆಗಿ ಪೂಜೆ ಮಾಡಿ ಮುಗ್ಸೋಣ ಅನ್ಕೊಂಡಿದ್ವಲ್ಲ. ನಿಮ್ಮಮ್ಮ ಎಲ್ಲ ಬರ್ತಾವ್ರೆ, ಕಾಲಿಕೆಯನ್ನ ಕಳ್ಸಕ್ಕಾಯ್ತದ? ಇದೇನವಾ ಇತ್ತೀಚಿಗೆ ತುಂಬಾ ಬದಲಾಗ್ಬಿಟ್ಟಿದ್ಯಾ, ಮೆತ್ತಗಾಗ್ಬಿಟ್ಟಿದ್ಯಾ? ಇಷ್ಟ್ ದಿವಸ ಅಳಿಸ್ತಾ ಇದ್ದಿದ್ದು ಬಡತನ ಕಣ್ಲ ಮಗ. ಈಗ ಈ ಬಡತನ ನಮ್ಮಿಂದ ದೂರ ಆಗೋ ಕಾಲ ಬಂದೈತೆ. ನಿಂದೆ ಸ್ವಂತದ್ದು ಸವಿ ಟ್ರಾವೆಲ್ಸ್ ಓಪನ್ ಮಾಡ್ತಿದೀಯಾ. ನಾವು ಸ್ಥಿತಿವಂತರಾಗ್ತಿದೀವಿ ಕಣ್ಲ ಮಗ. ನನಗೆ ತುಂಬಾ ತುಂಬಾ ಸಂತೋಷ ಆಗ್ತೈತೆ. ನೀವಿಬ್ರು ಸಂದಾಕಿರಿ. ಅತ್ತೆ, ಶಾನೆ ಕಷ್ಟ ನೋಡಿದ್ಯಾ ಸಾವಿತ್ರಿ.
ಹೆಣ್ಣಿನ ಆಸೆ ಬಯಕೆಗಳು ಏನು ಅಂತ ನಂಗೆ ಗೊತ್ತು ಮಗ. ಆಸೆ ಬಯಕೆ ಕೈಗೂಡ್ದಿದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ಗೊತ್ತು. ದೇವರು ನಿಮ್ಮಿಬ್ಬರನ್ನ ಸದ್ದಾಗಿಟ್ಟಿರ್ಲಿ. ಈಗೆಲ್ಲ ಒಂದ್ ಹಂತಕ್ಕೆ ಬರ್ತಿದ್ಯಲ್ಲ ಅತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಪೂಜೆ ಆದ್ಮೇಲೆ ಎಲ್ರಿಗೂ ಒಂದು ದೊಡ್ಡ ಸ್ಟೇಜ್ ಹಾಕ್ಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೈಲೂ ಮೈಕ್ ಕೊಡ್ತೀನಿ. ಎಲ್ಲಾರನ್ನೂ ಉದ್ದೇಶಿಸಿ ಎರಡು ಮಾತಾಡಿ. ಇನ್ನೂ ಎಷ್ಟೊಂದು ಕೆಲಸ ಇದೆ. ಹೂವಿನ ಅಲಂಕಾರ ಆಗ್ಬೇಕು, ಬಲೂನ್ ಕಟ್ಟಬೇಕು. ಸತ್ಯ ಸತ್ಯ ಸರ್ ಬನ್ನಿ ಸರ್. ಸವಿ ಟ್ರಾವೆಲ್ಸ್ ಪೂಜೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ನಮ್ಮ ಪಾಲಿನ ದೇವರು ಸರ್ ನೀವು. ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕೆ ಸತ್ಯ? ಆಮೇಲೆ ನಿನ್ಗೆ ಇನ್ನೊಂದು ಗುಡ್ ನ್ಯೂಸ್, ಚೆಕ್ ರಿಲೀಸ್ ಆಗಿದೆ. ಚೆಕ್ ರಿಲೀಸ್ ಆಗಿದೆ ಅಂತೆ. ಹೌದ್ರಿ, ಚೆಕ್. ಪೂಜೆ ಮುಗಿಸಿ ನೀನ್ ಸ್ವೀಟ್ ಕೊಡ್ತಾ ಇದ್ದಾಗೆ ಚೆಕ್ ಕೊಡ್ತೀನಿ. ನೀನ್ ಸ್ವೀಟ್ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡೋದಿಲ್ಲಪ್ಪ. ಸ್ವೀಟ್ ಏನು ಸರ್, ಊಟ ಮಾಡ್ಕೊಂಡೆ ಹೋಗ್ಬೇಕು ನೀವು. ಪೂಜೆ ಆಗ್ಲಿ, ಊಟ ಮುಗಿಸ್ಕೊಂಡೇ ಹೋಗ್ಬೇಕು. ಮೇಡಮ್, ನೀವು ಇನ್ನೂ ಮನೆಯಲ್ಲಿದ್ದೀರಾ? ಹೊರಟಿಲ್ವಾ? ಎಲ್ಲಿಗೆ ಸರ್? ಸತ್ಯನ ಮನೆಯಲ್ಲಿ ಸವಿ ಟ್ರಾವೆಲ್ಸ್ ಓಪನ್ ಆಗ್ತಾ ಇರೋದ್ರಿಂದ ಪೂಜೆ ನಡೀತಾ ಇದೆ. ನೀವು ತಕ್ಷಣ ಹೊರಟು ಬನ್ನಿ. ಅಂತವ್ರ ಮನೆಗೆ ನಾನ್ ಯಾಕೆ ಸರ್ ಬರ್ಲಿ? ಮೇಡಮ್, ಸುಮ್ನೆ ಕರೀತಾ ಇಲ್ಲ ಮೇಡಮ್ ಸತ್ಯನ ಮನೆಗೆ. ನೀವು ತಕ್ಷಣ ಬನ್ನಿ. ನನ್ಗೆ ಬೇರೆ ಕೆಲಸ ಇದೆ ಸರ್. ಅವ್ರ ಮನೆಯಲ್ಲಿ ಪೂಜೆನಾದ್ರೂ ಮಾಡ್ಕೊಳ್ಳಿ, ತಿಥಿನಾದ್ರೂ ಮಾಡ್ಕೊಳ್ಳಿ. ನಾನ್ ಮಾತ್ರ ಬರೋದಿಲ್ಲ. ಮೇಡಮ್, ನೀವು ಬರಲೇಬೇಕು. ನಾನು ಬರ್ತಾ ಇದ್ದೀನಿ, ನಿಮ್ಮಿಂದ ಸಹಾಯ ಆಗಬೇಕಾಗಿದೆ. ನಿಮ್ಮ ಸೆಲ್ ಫೋನ್ ಗ್ಯಾಲರಿಲಿ ಅವತ್ತು ತೆಗೆದಿದ್ದು ವಿನೂತ ಸತ್ಯದ ಫೋಟೋ ಇದೆ ತಾನೆ? ಹೌದು ಸರ್, ಇದೆ. ತಕ್ಷಣ ಹೊರಟು ಬನ್ನಿ ಸತ್ಯನ ಮನೆಗೆ. ಆಯ್ತು ಸರ್, ಬರ್ತೀನಿ. ವೈಶಾಲಿ ಸ್ವಭಾವನೇ ಅಂಥದ್ದು. ಈ ಪೊಲೀಸ್ನವ್ರದ್ದು ಅನುಮಾನಕ್ಕೆ ಕೂತೀನಿ. ಅನುಮಾನ ಇರೋರಿಗೆ ಎಲ್ಲ ಕೆಟ್ಟದಾಗೆ ಕಾಣುತ್ತೆ. ಹೂವು ಹಾವಾಗಿ ಕಾಣುತ್ತೆ, ಹಾಲು ವಿಷವಾಗಿ ಕಾಣುತ್ತೆ. ನಾನೆಲ್ಲಾದ್ರೂ ದೂರ ಹೊಟ್ಟೋಗ್ಬಿಡ್ಲಮ್ಮ, ಬೇರೆ ಯಾವ್ದಾದ್ರು ಊರಿಗೆ. ಈ ಊರು ಸಾಕಾಗಿದೆ ನನಗೆ. ನನಗೆ ಅರ್ಥ ಆಗುತ್ತೆ ಕಂದ, ಎಲ್ಲ ಅರ್ಥ ಆಗುತ್ತೆ. ಇದಕ್ಕಿರೋದು ಒಂದೇ ದಾರಿ, ತಾಳ್ಮೆ. ನಮ್ಮ ಮನಸ್ಸಾಕ್ಷಿಗೆ ನಾವು ಸರಿಯಾಗಿದ್ರೆ ಆ ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಯೋಚನೆ ಮಾಡಬೇಡ, ನಡಿ ಹೋಗೋಣ. ಎಲ್ಗಪ್ಪ? ಸತ್ಯ ಅವರ ಮನೆಗೆ ಕಣೆ. ಸತ್ಯ ಅವರು ಹೊಸ ಟ್ರಾವೆಲ್ ಶುರು ಮಾಡ್ತಾ ಇದ್ದಾರೆ. ಸವಿ ಟ್ರಾವೆಲ್ಸ್ ಅಂತ ಅದರ ಹೆಸರು. ಪೂಜೆ ಕರೆದಿದ್ದಾರೆ. ಯೋಚನೆ ಎಲ್ಲ ಬಿಟ್ಬಿಟ್ಟು ನೀನು ನಮ್ಮ ಜೊತೆ ಬಂದ್ಬಿಡು. ಹೋಗಿ ಆಟ ತಗೊಂಡು ಬನ್ನಿ. ಹೋಗಿಪ್ಪ, ತಗೊಂಡ್ ಬನ್ನಿ. ದಾರಿಲಿ ಹೋಗ್ತಾ ಆಟೋದಿಂದ ಬಿದ್ದೋಗ್ತೀನಿ ನಾನು. ಲಾರಿನೋ ಬಸ್ಸೋ ನನ್ನ ಮೇಲೆ ಹೊತ್ಕೊಂಡು ಹೋಗಿ ತಗೊಂಡ್ ಬನ್ನಿ. ಯಾಕೆ ಈಗ ಮಾತಾಡ್ತೀಯಾ? ಬೇಜಾರಾಗುತ್ತೆ ಕಣೆ. ಮತ್ತಿನ್ನೇನಮ್ಮ ಮಾಡ್ಲಿ? ನನ್ನ ಸತ್ಯ ಭಾವನ ಮೇಲೆ ಕತೆನೆ ಕಟ್ಟಿದಾರವ್ರು. ಇಂಥ ಸಮಯದಲ್ಲಿ ನಾನು ಅಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತಾ? ವಿನುತಾ, ನಾವೆಲ್ಲರೂ ಇದ್ದೀವಿ. ತಪ್ಪು ಮಾಡಿದವರೇ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ನೀನೇನು ತಪ್ಪು ಮಾಡಿಲ್ವಲ್ಲ, ಅಂಥದ್ದಲ್ಲಿ 4 ಗೋಡೆ ಮಧ್ಯೆ ಕೂತ್ಕೊಂಡು ಯಾಕೆ ಅಳ್ತಾ ಇರಬೇಕು? ಬಿಡುಬಿರುಸಾಗಿ ಓಡಾಡ್ತಾ ಇದ್ರೆ ಎಲ್ಲ ಸರ್ ಹೋಗುತ್ತೆ. ನೋಡು, ಯಾವತ್ತಿದ್ರೂ ನೀನಾದ್ ನೀನೆ, ಸತ್ಯ ಭಾವನೆ. ನಿಮ್ಮಿಬ್ಬರ ಮಧ್ಯೆ ಏನು ಇಲ್ಲ ಅಂತ ಎಲ್ರಿಗೂ ಗೊತ್ತಾಗತ್ತೆ. ನೀನ್ ನಮ್ಮ ಜೊತೆ ಬರ್ದೆ ಹೋದ್ರೆ ಯಾರಾದ್ರೂ ಏನಾದ್ರು ತಿಳ್ಕೊತಾರೆ ಅಂತ ನೀನ್ ಇಲ್ಲೇ ಕೂತಿದ್ರೆ ನಾವೇ ಅಪವಾದನ ಸಾಬೀತುಪಡಿಸ್ದಾಗತ್ತೆ. ನೀನ್ ಬಾ ನಮ್ಮ ಜೊತೆ, ನಡಿ. ಹೋಗಿ ಆಟ ತಗೊಂಡ್ಬನ್ನಿ. ಬಾರೆ. ರೀ, ವಿಶಾಲಕ್ಷ್ಮನವ್ರಿಗೆ ಬರಕ್ ಹೇಳಿದ್ದೆ. ಅವ್ರು ಯಾಕೋ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ನೋಡ್ಬೇಕಿತ್ತು. ಸರಿ. ಇಲ್ಲ, ಬನ್ನಿಪ್ಪ. ಸವಿ ಟ್ರಾವೆಲ್ಸ್ ಒಡತಿಯಾದ ಸಾವಿತ್ರಿ ಅವರು ಪದ್ಮಾವತಿ ಅವರ ಕುಟುಂಬಕ್ಕೆ ಸುಸ್ವಾಗತವನ್ನು ಕೋರುತ್ತಿದ್ದಾರೆ. ವಿನೂತನ್ ಯಾಕೆ ಬಿಟ್ರೆ? ಅಯ್ಯೋ ದಡ್ಡಿ, ಪದ್ಮಾವತಿ ಅವರಂದ್ಮೇಲೆ ವಿನೂತನ ಆ ಕುಟುಂಬಕ್ಕೆ ಸೇರ್ತಾ ತಾನೆ. ಏನು ಅಳಿಯಂದ್ರು, ಟ್ರಾವೆಲ್ಸ್ ಶುರು ಮಾಡಿದ್ಮೇಲೆ ಅಕ್ಕನ ಹೆಸರಿಟ್ಟು ಕರಿತಾ ಇದ್ದೀರಾ? ಬೇಜಾರಾಯ್ತೈತೆ. ಸಾರಿ. ಬೇಜಾರು ಏನು ಇಲ್ಲಪ್ಪ, ನಾನು ತಮಾಷೆ ಮಾಡಿದೆ ಅಷ್ಟೇ. ಹೊಸ ಟ್ರಾವೆಲ್ ಶುರು ಮಾಡ್ತಾ ಇದ್ದೀರಾ, ಅದೇ ನಿಮಗೆ ಒಳ್ಳೆ ಮಾಡಿ. ವೈಶಾಲಿ ಅವ್ರು ಬರ್ಲಿಲ್ಲವೇನು?
ಅದು ನಿನ್ನೆ ತಾನೇ ಪದ್ಮ ಬಿಂತನ್ನ ಅವ್ರ ಮನೆಯಿಂದ ಕರ್ಕೊಂಬಂದ್ಲು. ಅಲ್ಲೇ ಇದ್ರೆ ಅವಳಿಗೆ ಪ್ರತಾಪ್ ನೆನಪಾಗ್ತಾ ಇರುತ್ತೆ. ಜಾಗ ಬದಲಾದ್ರೆ ಮನಸ್ಸು ಬದಲಾಗುತ್ತಲ್ವಾ? ಬೇಜಾರ್ ಮಾಡ್ಕೋಬೇಡ ಅಂತ ಯಾವ್ದು ಪೂಜೆ ಮಾಡ್ತಿದೀವಿ, ಒಳ್ಳೇದಾಗ್ಲಿ ಅಂತ ಕೇಳ್ಕ. ನಗ್ನಾಗ್ತಾ ಇರೋ ಅಶ್ವಿನಿ ದೇವತೆಗಳು ಯಾವಾಗ ಅಸ್ತು ಅಂತಾರೆ ಅಂತ ಹೇಳಕ್ ಆಗಕ್ಕಿಲ್ಲ. ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ವಿನು. ಪೂಜೆ ಶುರು ಮಾಡಿ ಸಿಹಿ ಹಂಚ್ತಿದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡ. ಏನ್ ಗೊತ್ತಾ, ಸವಿ ಟ್ರಾವೆಲ್ ಶುರು ಮಾಡಕ್ಕೆ ಬ್ಯಾಂಕಿಂದ ಲೋನ್ ತಗೊಂಡಿದ್ದೀವಿ. ಲೋನ್ ಕೊಟ್ಟವರು ಸುಮ್ಮನೆ ಇರಲ್ಲ, ಟ್ರಾವೆಲ್ ಶುರು ಮಾಡಿದೀವಾ ಇಲ್ವಾ ಅಂತ ನೋಡಕ್ ಬರ್ತಾರಂತೆ. ಅದಕ್ಕೋಸ್ಕರ ಈ ಪೂಜೆ ಇಟ್ಕೊಂಡಿದ್ದೀವಿ. ಬೇಜಾರು ಮಾಡ್ಕೋಬೇಡ ಕಣೆ. ಅಯ್ಯೋ ಇಲ್ಲ ಅಕ್ಕ, ನನ್ನ ಮನಸ್ಸಲ್ಲಿ ಪ್ರತಾಪ್ ಬೇಗ ಬರಲಿ ಅಂತ ಇದೆ ಹೊರತು ಬೇರೆ ಏನೂ ಇಲ್ಲ ಕಣೆ. ನಿನಗೆ ಒಳ್ಳೆ ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ನಿನ್ನ ಕಷ್ಟಗಳು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗ್ತಿದೆ. ಹೀಗೆ ನಗ್ನಗ್ತಾ ಚೆನ್ನಾಗಿರು. ನನ್ನಿಂದ ಆಗಿದ್ದನ್ನೆಲ್ಲ ಮರ್ತು ಬಿಡ್ತೀಯ ಅಲ್ವಾ? ಅಕ್ಕ ತಂಗಿ ಮಧ್ಯೆ 2 ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕಾಗುತ್ತಾ? ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಒಳಗ್ ಶುರು ಮಾಡಬೇಡಿ. ಇನ್ನೇನು ಮಳೆಗಾಲ ಶುರು ಆಗುತ್ತೆ. ಹತ್ತು ಕೆರೆ ಕಟ್ಟನ್ನೆಲ್ಲ ತುಂಬಿಸೋ ಪ್ರಯತ್ನ ಮಾಡಬೇಡಿ ಪ್ಲೀಸ್. ಅಲ್ಲಿ ಅಂದ್ರೆ ಎಲ್ಲಿ ಯಮುನಾ ಅವರು ನಾಗರಾಜ್ ಅವ್ರು ಕಾಣಿಸ್ತಾನೆ ಇಲ್ವಲ್ಲ? ಅವ್ರ ಡ್ಯುಯೇಟ್ ಆಡಕ್ ಹೋಗೋರು. ಸಾಯ್ತ್ರಿ, ಪೂಜೆಗೆಲ್ಲ ತಯಾರಾಗಿದೆಯಮ್ಮ? ಮತ್ತೆ ಇನ್ಯಾಕ್ತಡ ನಡೀರಿ. ಅಮ್ಮ, ಫೋನ್ ಬರ್ತಿದೆ, 1 ನಿಮಿಷ ಬಂದೆ. ಬೇಗ ಬಂದ್ರು. ಹಲೋ, ಯಾರು? ನಾನು ಫಾರೆಸ್ಟ್ ರೇಂಜರ್ ದೊಡ್ಡಮನಿ ಅಂತ ಜನ್ಮಲೆ ಫಾರೆಸ್ಟ್ ಏರಿಯಾದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಪ್ರತಾಪ್ ಅವ್ರ ವೈಫ್ ವಿನೂತಾ ಅಲ್ವಾ? ಹೌದು ಸರ್. ಇನ್ಸ್ಪೆಕ್ಟರ್ ನರೇಂದ್ರ ಗೌಡ ನಿಮ್ಮ ನಂಬರ್ ಕೊಟ್ಟರು. ಏನು ವಿಷಯ ಹೇಳಿ? ನರೇಂದ್ರ ಗೌಡ ಅವರು ಸರ್ಕ್ಯುಲರ್ ಕಳಿಸಿದ್ರು, ಹೀಗೆ ಪ್ರತಾಪ್ ಅನ್ನೋರು ಕಿಡ್ನಾಪ್ ಆಗಿದೆ ಅಂತ. ಪ್ರತಾಪ್ ಅವ್ರ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ. ಅವ್ರಿಗೇನು ಆಗಿಲ್ಲ ಅಲ್ವಾ ಸರ್? ಹೇಗಿದ್ದಾರೆ ಪ್ರತಾಪ್? ಈಗಲೇ ಏನು ಹೇಳಕ್ಕಾಗಲ್ಲ. ಪ್ರತಾಪ್ ಅವರು ಕೊನೆ ಸರ್ತಿ ಯಾವ ಬಣ್ಣದ ಬಟ್ಟೆ ಹಾಕಿದ್ರು? ಯಾಕೆ ಸರ್, ಪ್ರತಾಪ್ಗೇನಾದ್ರು? ಹಾಗೆಲ್ಲ ಏನಿಲ್ಲ ರೀ. ಕೊನೆ ಸರ್ತಿ ನೀವು ಪ್ರತಾಪ್ ಅವ್ರನ್ನ ನೋಡಿದಾಗ ಯಾವ ಬಣ್ಣದ ಬಟ್ಟೆ ಹಾಕಿದ್ರು ಹೇಳಿ? ನೆನಪಿಲ್ಲ ಸರ್, ಆದ್ರೆ ಅವ್ರು ಯಾವಾಗಲೂ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹೆಚ್ಚಾಗಿ ಹಾಕೋದು. ನರೇಂದ್ರ ಗೌಡ ಅವ್ರ ಹತ್ರ ಪ್ರತಾಪ್ ಅವ್ರದ್ದು ಫೋಟೋ ಕೇಳಿದ್ದೆ, ಆದರೆ ಅವರು ತುಂಬ ಹಳೆ ಫೋಟೋ ಕಳಿಸಿದ್ದಾರೆ. ನೀವು ಪ್ರತಾಪ್ ಅವ್ರದ್ದು ರೀಸೆಂಟ್ ಫೋಟೋ ಕಳ್ಸೋಕ್ಕಾಗತ್ತಾ? ಏನಾಗಿದೆ ಸರ್ ಪ್ರತಾಪ್ಗೆ? ಡೋಂಟ್ ವರಿ, ಇತ್ತೀಚೆಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಪ್ರತಾಪ್ ಅವ್ರಿಗೆ ಏನೂ ಆಗಿಲ್ಲ, ಅವರು ಜೀವಂತವಾಗೇ ಇದ್ದಾರೆ. ಇಮ್ಮಿಡಿಯೇಟ್ ಆಗಿ ನನ್ನ ಮೇಲ್ ಐಡಿಗೆ ಪ್ರತಾಪ್ ಅವರು ಇತ್ತೀಚಿನ ಫೋಟೋಸ್ ಕಳ್ಸೋಕ್ಕಾಗತ್ತಾ? dodmani@gmail.com. ಸರಿ ಸರ್, ಕಳಿಸ್ತೀನಿ. ಭೂಪಾಲ್, ರೇಣುಕಮ್ಮ, ನಡೀರಿ ಹೋಗೋಣ. ಯಾವ ಕಡೆ ಸರ್? ಯಾಕೆ, ಎಲ್ಲಿಗೆ ಅಂತ ಗೊತ್ತಾದ್ರೆ ಇನ್ಫಾರ್ಮೇಶನ್ ಕೊಡೋದಕ್ಕಾ? ಸರ್ ತಮಾಷೆಗೆ ಅದೇರಿ, ನಡೀರಿ. ಸರ್, మేము పోతాను. ಸತ್ಯನ್ ಬಗ್ಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ ಸರ್. ಹೋಗಿ ಡೀಲ್ ఉంది, ಪಾರ್ಟಿಗಳೆಲ್ಲ ಕಾಯ್ತಾವ್ರೆ. ಏಯ್, ಪಾರ್ಟಿಗಳಿಗೆ ನಾಳೆ ಬರಕ್ ಹೇಳ್ರಿ. ಈಗ ನಡೀರಿ ನಮ್ಮ ಜೊತೆ. ಭೂಪಾಲ್, ಕರ್ಕೊಂಡು ಬರ್ರಿ. ಸರ್ 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 ಸರ್, ನಾನೇ ಸರ್ ಸತ್ಯನ್ಗೆ ಸೈಟ್ ಸೇಲ್ ಮಾಡಿದ್ದೀನಿ ಅಷ್ಟೇ. ಸತ್ಯನ ಹತ್ರ ಅಡ್ವಾನ್ಸ್ ಇಸ್ಕೊಂಡಿದ್ರು ತಾನೆ? ಅವನು ಬಾಯ್ ಮುಚ್ಕೊಂಡು ನಮ್ಮ ಜೊತೆ ಬನ್ನಿ. ಭೂಪಾಲ್, ತನಿಖೆನ ಚುರುಗೊಳಿಸ್ಬೇಕು. ಆವಾಗ ಪ್ರತಾಪ್ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಇವ್ರನ್ನು ಕರ್ಕೊಂಡು ಬನ್ನಿ, ಸಾಕ್ಷಿ ಬೇಕಾಗುತ್ತೆ. ಹಾ, ನಡ್ರಿ ನಡ್ರಿ ನಡ್ರಿ. ಅಕ್ಕ
ನಂಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಭಾವ ಅಕ್ಕ ನನ್ನ ಪಾಲಿಗೆ ದೇವ್ರಿದ್ದಾನೆ. ಕಂದ ಏನಾಯ್ತಮ್ಮ? ನಮಗೂ ಸಂತೋಷ ಆಗುತ್ತೆ. ಜೈನ್ಮಳೆ ಫಾರೆಸ್ಟ್ ಏರಿಯಿಂದ ರೇಂಜರ್ ದೊಡ್ಡ ಮನಿ ಫೋನ್ ಮಾಡಿದ್ರು. ಪ್ರತಾಪ್ ಏನು ಆಗಿಲ್ಲ, ಹುಷಾರಾಗಿದ್ದಾರೆ, ಬರ್ತಿದ್ದಾರೆ ಅಂತ ಹೇಳಿದ್ರು. ಅಕ್ಕ ನನ್ನ ಪ್ರತಾಪ್ ಬರ್ತಿದ್ದಾರೆ. ಅಮ್ಮ ನನ್ನ ಪ್ರತಾಪ್ ಬರ್ತಿದ್ದಾರಮ್ಮ. ವೆಲ್ಕಮ್ ಬಾಸು, ವೆಲ್ಕಮ್. ಪ್ರತಾಪ್ ಬರ್ತಾರೆ, ಬಂದೇ ಬರುತ್ತಾರೆ ಬಾಸು, ಬಂದೇ ಬರುತ್ತಾರೆ. ಬಂದೋಡನೆ ವಿನುತನ ಕಂಡು ರಾಣಿ ಎನ್ನುತ್ತಾರೆ. ಹೋಗಿ ಪಾಪ, ಹೇಳಿರ್ಲಿಲ್ಲವೇನು ಎಲ್ಲ ಒಳ್ಳೇದಾಗುತ್ತೆ ಅಂತ? ನಿನಗೆ ಯಾಕೆ ಕೆಟ್ಟದಾಗುತ್ತೆ ಹೇಳು? ನೀನ್ ತುಂಬಾ ಒಳ್ಳೆಯವಳು ಕಣೆ. ನಾನು ಎತ್ತಾಡ್ತಿದ್ದ ನನ್ನ ತಂಗಿ ಬಾಳು ಕಣ್ಣೀರಲ್ಲಿ ಮುಳುಗಬಾರ್ದು ಅಂತ ದೇವರಲ್ಲಿ ಬೇಡ್ಕೋತಿದ್ದೆ. ಎಲ್ಲ ನೀನ್ ಮಾಡಿದ ಪೂಜೆ ಅಂತ ಅಕ್ಕ. ನಿನ್ನಂತ ಅಕ್ಕ ಯಾರಿಗೂ ಸಿಗಲ್ಲ ಕಣೆ. ನೋಡಿದೆ ವಿನುತ, ಆ ದೇವರು ಖಂಡಿತ ಕೈ ಬಿಡೋದಿಲ್ಲ. ನಿನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟ, ಸತ್ಯ ಸಾವಿತ್ರಿಗೆ ಮುಂದಿನ ದಾರಿ ತೋರಿಸ್ತ. ಅದಕ್ಕೆ ಇನ್ನು ನಾವು ತಡ ಮಾಡೋದು ಬೇಡ, ಬೇಗ ಪೂಜೆ ಮಾಡಿ ಮುಗಿಸ್ಬಿಡೋಣ. ಸವಿ ಟ್ರಾವೆಲ್ಸ್ ಅಂತ ಅಂದ್ರೆ ಸಿಹಿ ಹಂಚೋ ಬಂಡಿ. ವಿನುತಾ, ವೈಶಾಲಿ ಅವ್ರಿಗೊಂದು ಫೋನ್ ಮಾಡ್ಬಿಟ್ಟು ಪ್ರತಾಪ್ ಬರ್ತಾರೆ ವಿಷಯ ಹೇಳ್ಬಿಡಮ್ಮ. ಅವ್ರ ಮನ್ಸಲ್ಲಿರೋದೆಲ್ಲ ಮರೆಯಾಗ್ಲಿ. ಸರಿಮಾ, ನಾ ಈಗಲೇ ಫೋನ್ ಮಾಡ್ತೀನಿ.